ಹಾಯ್ ಎಲ್ರಿಗೂ ನಮಸ್ಕಾರ. ಅಲ್ಲು ಅರ್ಜುನ್ ಅವರು ಮತ್ತು ಜೆಲಿನಿಯಾ ಡಿಸೋಜಾ ಅವರು ಆ್ಯಕ್ಟ್ ಮಾಡಿರೋ ಹ್ಯಾಪಿ ಸಿನಿಮಾ ಕೇರಳದಲ್ಲಿ ಹ್ಯಾಪಿ ಬಿ ಹ್ಯಾಪಿ ಅನ್ನೋ ಹೆಸರಲ್ಲಿ ರಿಲೀಸ್ ಆಗಿದೆ ನಿನ್ನೆ. ಸೊ ಏನು ಕ್ರೇಜ್ ಅದು, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಸಖತ್ ಕ್ರೇಜು, ಬಾ ಆ ಲೆವೆಲಲ್ಲಿ ಕ್ರೇಜ್ ಆಗಿಬಿಟ್ಟಿದೆ. ನನಗೆ ಅದು ಸಖತ್ ಖುಷಿ ಆಗೋಯ್ತು. ಇನ್ಫ್ಯಾಕ್ಟ್ ನನಗೆ ಪರಿಚಯ ಇರೋರು ಕೇರಳದಲ್ಲಿದ್ದರು, ಕೇರಳದ ಪಲ್ಲಕ್ಕಾಡಲ್ಲಿದ್ದರು. ಸ್ಟೇಟಸ್ ಕೂಡ ಹಾಕಿದರು. ನಾನು ಅವ್ರಿಗೆ ಫೋನ್ ಮಾಡಿ ಇಟ್ಕೊಳ್ಳಿದೆ, ಏನು ಸ್ಟೇಟಸಲ್ಲಿ ಹಾಕ್ಬಿಟ್ಟಿದ್ರೆ ಹೆಂಗಿದೆ ಸೆಲೆಬ್ರೇಷನ್. ನಾನು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇದ್ದೀನಿ, ಏನು ಸಖತ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. 20 ವರ್ಷದ ಹಿಂದಿನ ಸಿನಿಮಾ, 2006ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಅಂದರೆ ಹಳೆ ಸಿನಿಮಾಗಳು ಓಲ್ಡ್ ಈಸ್ ಗ್ಲೋಡ್ ಅಂತಾರೆ ಬಿಡಿ, ಅದು ಬೇರೆ ಮಾತು. ಏನು ಈ ಲೆವೆಲಲ್ಲಿ ಕ್ರೇಜ್ ಅದು ಹೆಂಗೆ ಬಂದುಬಿಡ್ತು ಏನಂತ ಕೇಳಿದೆ. ಸರ್ ನಾವೇನೋ ಅಂದ್ಕೊಂಡಿದ್ವಿ, ಆ ಲೆವೆಲ್ ಕ್ರೇಜ್ ಹೌಸ್ಫುಲ್ ಆಗಿಬಿಡ್ತು ಸರ್. ಒಂದೊಂದ್ಸರಿ ರಿಲೀಸ್ ಆಗಿರೋ ಸಿನಿಮಾಗಳು ಅಷ್ಟೊಂದು ಕಲೆಕ್ಷನ್ ಇರಲ್ಲ ಅಂತ ಅವರು ಕುಣಿದಾಡ್ಬಿಟ್ಟಿದ್ದಾರಂತೆ ಸಿನಿಮಾ ನೋಡ್ಬಿಟ್ಟು, ಅಷ್ಟು ಕ್ರೇಜ್. ನನಗಂತೂ ಸಖತ್ ಖುಷಿ ಆಗೋಯಿತು. ನಮ್ಮ ಕನ್ನಡದಲ್ಲೂ ಇದೇ ಥರನೇ ಎಷ್ಟೋ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಯಾವ ಲೆವೆಲಲ್ಲಿ ಕ್ರೇಜ್ ಇರ್ತಾವೆ, ಹಬ್ಬ ಅದು ಅಲ್ಲು ಅರ್ಜುನ್ ಅವರು, ಜೆಲಿನಿಯಾ ಡಿಸೋಜಾ ಅವರು ನೋಡಿದ್ರೆ ನಂಗೆ ತುಂಬ ಇಷ್ಟ ಆಗೋಯಿತು. ಇನ್ಫ್ಯಾಕ್ಟ್ ನಾನು ಈ ಸಿನಿಮಾನ 2006ರಲ್ಲೂ ಕೂಡ ನಮ್ಮ ಹಾನಗಲ್ನ ರಂಜನಿ ಥಿಯೇಟ್ರಲ್ಲಿ ನೋಡಿದ್ದೆ. ತೆಲುಗು ಸಿನಿಮಾಗಳು ನಾನು ನೋಡೋದು ತುಂಬ ಕಡಿಮೆ. ಅಂದರೆ ಅವ್ರದ್ದು ಗಂಗೋತ್ರಿ ಅಂತ ಫಸ್ಟ್ ಸಿನಿಮಾ ಬಂತು. ಅದೇ ಸಿನಿಮಾ ಮಾತ್ರ ಇಡೀ ಇಂಡಿಯಾ ತುಂಬಾ ಸಖತ್ ಫೇಮಸ್ ಆಗ್ಬಿಡ್ತು. ನೆಕ್ಸ್ಟ್ ಬನ್ನಿ ಸಿನಿಮಾ ಬಂದಿತ್ತು ಅವ್ರದ್ದು. ಬನ್ನಿ ಸಿನಿಮಾ ಅಂತೂ ಅಷ್ಟು, ಅದು 100 ಡೇಸ್ ಹೋದಂಥ ಸಿನಿಮಾ. ಅದಾದಮೇಲೆ ಬಂತು ನೋಡಿ ಹ್ಯಾಪಿ. ಇದು ಒಂದು ಲೆವೆಲಲ್ಲಿ ಸೃಷ್ಟಿಸಿತ್ತು, ಕ್ರೇಜ್ ಇತ್ತು. ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಂಟ್ರೊಡಕ್ಷನ್, ಹೀರೋಯಿನ್ ಇಂಟ್ರೊಡಕ್ಷನ್ನು, ಹೀರೋ ಫೈಟ್ ಆಡೋದು, ಅವಳ ಕ್ಲೈಮ್ಯಾಕ್ಸು, ಸೂಪರಾಗಿ ಬಂದಿದೆ ಸಿನಿಮಾ. ಅಂದರೆ ಈ ಜನ ಇವಾಗ ಅಂದರೆ ಮಲಯಾಳಂ ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅದೇ ಕ್ರೇಜ್ ಇದೆ ನೋಡಿ. ಯಾವ ಲೆವೆಲ್ ಆ ಟೈಮಲ್ಲಿ ಹೆಂಗಿತ್ತು ಕ್ರೇಜು, ಇವತ್ತಿಗೂ ಕೂಡ ನನಗಂತೂ ತುಂಬ ಖುಷಿ ಆಗೋಯಿತು. ಕನ್ನಡದಲ್ಲೂ, ಆಮೇಲೆ ತೆಲುಗು, ತಮಿಳು ಎಲ್ಲ ಕಡೆನೂ ಈ ಥರ ರಿಲೀಸ್ ಕ್ರೇಜ್ ಇರುತ್ತೆ, ಅದ್ರ ಬಗ್ಗೆ ನೋ ಡೌಟ್. ಬಟ್ ಇದು ಹ್ಯಾಪಿ ಸಿನಿಮಾ ನನಗೆ ಅದೇ ತುಂಬ ಖುಷಿಯಾಗಿದ್ದು. ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲಿ ಸ್ಕ್ರೋಲ್ ಮಾಡಿದ್ರು ಬರೀ ಹ್ಯಾಪಿನೇ ಸುದ್ದಿ. ಅಂದರೆ ಹ್ಯಾಪಿ ಬಿ ಹ್ಯಾಪಿ ಆ ಸಿನಿಮಾದ್ದೇ ಸುದ್ದಿ. ನನಗಂದ್ರೂ ಸಖತ್ ಖುಷಿ ಆಗೋಯಿತು. ನೀವು ಈ ಸಿನಿಮಾನ ನೋಡಿರ್ತೀರ ಅನ್ಕೊತೀನಿ. ಈಗ ಆಲ್ಮೋಸ್ಟ್ ಅಲ್ಲಿಗೆ ಪ್ಯಾನ್ ಇಂಡಿಯಾ ಬಂದಮೇಲೆ, ಅಥವಾ ಈಗ ಡಬ್ಬಿಂಗ್ ಆಪ್ಷನ್ಸ್ ಬಂದಮೇಲೆ ಆಟೋಮೆಟಿಕ್ಲಿ ಡಬ್ಬಿಂಗ್ ಕೂಡ ನಾನು ತೆಲುಗಲ್ಲಿ ನೋಡಿದ್ದೆ. ಆಮೇಲೆ ಈಗ ಡಬ್ಬಿಂಗ್ ಆಪ್ಷನ್ಸು ಇರೋದ್ರಿಂದನೂ ಕೂಡ ಅದು ಡಬ್ ಆಗಿ ಕೂಡ ಎಲ್ಲ ಕಡೆ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ನಿಮ್ಗೇನು ಅನಿಸುತ್ತೆ ಈ ಸಿನಿಮಾ? ನಿಮ್ಗೆ ನೋಡಿದ್ದಿದ್ರೆ ಹೆಂಗೆ ಅನಿಸುತ್ತೆ? ಜೆಲಿನಿಯಾ ಡಿಸೋಜಾ ಅವ್ರು ಹೆಂಗೆ ಅನಿಸಿದ್ರು ನಿಮಗೆ? ಹಾಡುಗಳು ಹೆಂಗಿತ್ತು, ಡೈರೆಕ್ಷನ್ನು ಒಂದು ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆ ಲೈನ್ ಮನೆ ಒಳಗಡೆ ಇದು ಮಾಡಿಕೊಂಡು ಅವ್ನು ಕಿತ್ತಾಡ್ಕೊಂಡು, ಟಾಮ್ ಆ್ಯಂಡ್ ಜೆರಿ ಥರ ಅವ್ನು ಕಿತ್ತಾಡ್ಕೊಂಡು ಇವ್ನಿಗೆ ಕಟ್ಕೊಂಡು ಲಾಸ್ಟಲ್ಲಿ ಐ ಲವ್ ಯು ಅಂತ ಹೇಳೋದು ಬ್ಯೂಟಿಫುಲ್ ಅನಿಸಿತ್ತು. ನನಗೆ ತುಂಬ ಇಷ್ಟ ಆಯಿತು. ಆ ಟೈಟ್ಲು ತುಂಬ ಇಷ್ಟ ಆಯಿತು, ಹ್ಯಾಪಿ. ಆ ಟೈಟ್ಲು ತುಂಬ ಇಷ್ಟ ಆಗಿತ್ತು. ಅದೇ ರೀತಿ ಸಿನಿಮಾನು ತುಂಬ ಖುಷಿಯಾಗಿತ್ತು ಬಿಡಿ, ಕಾಮಿಡಿಗೆ ತುಂಬ ಚೆನ್ನಾಗಿತ್ತು ಸಿನಿಮಾನ. ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.